ಜನಗಳ ಸಮಸ್ಯೆಗಳ ಬಗ್ಗೆ ಚಿಂತೆ ಇಲ್ಲ. ನಿನ್ನೆ ದಿನ ನಮ್ಮ ಮುಖ್ಯಮಂತ್ರಿಗಳ ಭಾಷಣ ನೋಡಿದೆ. ಇದರಲ್ಲಿ ನಮ್ಮ ಉನ್ನತ ಇವತ್ತಿನ ನ್ಯೂಸ್ ಪೇಪರ್ ತಗೊಳ್ಳೋಕ್ಕೆ ಇವತ್ತಿನ ಈ ಭಾಗದ ಮಕ್ಕಳ ಒಂದು ಶಿಕ್ಷಣಕ್ಕೆ ಎಷ್ಟು ಮಟ್ಟಿಗೆ ಒತ್ತು ಕೊಟ್ಟಿದ್ದೀರಿ. ಕಲ್ಯಾಣ ಕರ್ನಾಟಕದ ಹೆಸರಿನಲ್ಲಿ ಒಂದು ಅಭಿವೃದ್ಧಿ ನಿಗಮವನ್ನು ಮಾಡ್ಕೊಂಡಿದ್ದೀರಿ. ಆ ಅಭಿವೃದ್ಧಿ ನಿಗಮದಿಂದ ಎಷ್ಟರ ಮಟ್ಟಿಗೆ ಈ ಭಾಗದ ಮಕ್ಕಳ ಒಂದು ಬದುಕಿಗೆ ನಿಮ್ಮ ಕಾರ್ಯಕ್ರಮ ಇದೆ ಅನ್ನೋದಕ್ಕೆ ಇವತ್ತು ಮುಖಪುಟ ಕೊಡ್ತೀವಿ. CSR ಫಂಡಿಂದ ಕಾಲೇಜುಗಳನ್ನು ಆ ಒಂದು ಪಬ್ಲಿಕ್ ಶಾಲೆಗಳನ್ನು ಇಂಪ್ರೂವ್ ಮಾಡ್ತೀವಿ ಅಂತ ಹೇಳಿ ನಾನು ಕಳೆದ 2 ವರ್ಷದಿಂದ ನೋಡ್ತಾನೆ ಇದ್ದೀನಿ. ಕಳೆದ 3 ವರ್ಷದಲ್ಲಿ ಪ್ರತಿ ವರ್ಷ 15,000 ಟೀಚರ್ಗಳನ್ನ ನೇಮಕ ಮಾಡ್ತೀವಿ, 15,000 ಶಿಕ್ಷಕರನ್ನ ನೇಮಕ ಮಾಡ್ತೀವಿ. ಈಗಲೂ ಹೊಸದಾಗಿ ಸರ್ಕಾರದಲ್ಲೂ ಪಾಪ ಮಂತ್ರಿ ಈಗಲೂ ಅದೇ ಹೇಳಿದ್ದಾರೆ, 15,000 ಶಿಕ್ಷಕರನ್ನ ನೇಮಕ ಮಾಡ್ತೀವಿ. ಎಷ್ಟು ವರ್ಷ ಬೇಕು? ಆಚರಣೆ ಮಾಡೋದ್ರಿಂದ ದೇಶಕ್ಕೇನು ಸಮಸ್ಯೆ ಇಲ್ಲ. ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೆ ಅನಾವಶ್ಯಕ, ನನ್ನ ಅಭಿಪ್ರಾಯ ಇದೆ. ಇವತ್ತು ನಮ್ಮ ಸಮಸ್ಯೆಗೆ ಪರಿಹಾರ ಏನು? ರೈತರಿಗೆ ಏನು ಕೊಡ್ರಿ? ರೈತರೇನು ಅನುಭವಿಸ್ತಾ ಇದ್ದಾರೆ, ಪರಿಸ್ಥಿತಿಗಳು ಏನಿದೆ ಇವತ್ತು ರಾಜ್ಯದಲ್ಲಿ, ಅದ್ರ ಬಗ್ಗೆ ಇವತ್ತಿನವರಿಗೆ ಈ ಸರ್ಕಾರದಿಂದ ಏನು ರೈತರಿಗೆ ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದೀರಿ. ಆ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟ ಮುಂದುವರಿಸ್ತೀವಿ.